ಪ್ರೀತಿಯ ವಿದ್ಯಾರ್ಥಿಗಳೇ, ಮಹಾಂತೇಶ್ ಮ್ಯಾಥ್ಸ್ ಲರ್ನಿಂಗ್ ರಿವಿಷನ್ ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಮ್ಯಾಟ್ರಿಕ್ಸ್ ಸಂಬಂಧಪಟ್ಟ ಹಾಗೆ 1 ಮಾರ್ಕ್ ಕ್ವೆಶನ್ಸನ್ನು ನಾವು ಡಿಸ್ಕಸ್ ಮಾಡೋಣ. ಇನ್ ದಿಸ್ ವಿಡಿಯೋ ವಿ ಗೋಯಿಂಗ್ ಟು ಡಿಸ್ಕಸ್ 1 ಮಾರ್ಕ್ಸ್ ರಿಲೇಟೆಡ್ ಕ್ವೆಶನ್ಸ್ ಆಫ್ ದ ಚಾಪ್ಟರ್ ಮ್ಯಾಟ್ರಿಸಸ್ ವಿಚ್ ಹಸ್ ಬೀನ್ ಆಸ್ಕ್ಡ್ ಫ್ರಮ್ March 2014 to September 2020. Best practices, try to solve along with me, and one important thing is you have to watch this video with more than 240 pixel for better view of whatever the handwritten is explained. Content, as far as content is considered, for the academic year 2020-21, matrices, types of matrices, operations, transpose of matrices, symmetric and skew symmetric matrices, invertible are retained portions, whereas concept of elementary row operations, proof of uniqueness is been deleted. Please visit PU website for further informations. Deleted portions for academic year 2021 deleted. Model question paper ಮತ್ತು ಬ್ಲೂ ಪ್ರಿಂಟ್ ಸಿಗೋ ತನಕನೂ ದಯವಿಟ್ಟು ನೀವು ಎಲ್ಲವನ್ನು ಓದ್ಕೊಳ್ತಾ ಇದ್ದರೆ ಒಳ್ಳೆಯದು. ಸೊ ಕ್ಲಿಯರ್ ಪಿಕ್ಚರ್ ಬೇಕು ಅಂತಂದರೆ ನಿಮಗೆ ಮಾಡಲ್ ಕ್ವೆಶನ್ ಪೇಪರ್ ಮತ್ತು ಬ್ಲೂ ಪ್ರಿಂಟ್ ಸಿಗಬೇಕಾಗತ್ತೆ. ನಾವು ಕಂಟೆಂಟ್ ವೈಸ್ ಡಿಸ್ಕಸ್ ಮಾಡೋಣ. ಸೊ ಕಂಟೆಂಟ್ ವೈಸ್ ಡಿಸ್ಕಷನಲ್ಲಿ ಏನು ಕೇಳ್ತಾರೆ, ಬೇಸಿಕಲಿ 1 ಮಾರ್ಕ್ಸ್ ಕ್ವೆಶನ್ನು ಮೋಸ್ಟ್ ಆಫ್ ದ ಕ್ವೆಶನ್ಸ್ ಆರ್ ಆಸ್ಕ್ಡ್ ಫ್ರಮ್ ದ ಡೆಫಿನಿಷನ್ಸ್ ಆ್ಯಂಡ್ ಇಟ್ಸ್ ಕನ್ಸ್ಟ್ರಕ್ಷನ್. ಸೊ ಬಿಫೋರ್ ಸ್ಟಾರ್ಟಿಂಗ್ ವಿತ್ ದಿಸ್, first let's try to understand what do you mean by matrix. A matrix is nothing but a rectangular arrangement of numbers and functions enclosed in a bracket. An arrangement of numbers enclosed in a bracket denoted with a capital letter, what we call it as matrix. So matrix andre eno? Rectangular arrangement of numbers or functions in a bracket denoted by capital letters A, B, C ಅಂತ ನೀವು ಡಿನೋಟ್ ಮಾಡ್ತಾ ಹೋಗ್ಬೋದು. ನಾನು 1359 ಏನಕ್ಕೆ ಈ ಥರ ಬರೆದೆ ಅಂದರೆ, ಇಲ್ಲಿ ಮ್ಯಾಟ್ರಿಕ್ಸ್ ಚಾಪ್ಟರ್ಲಿ ಇಲ್ಲಿವರೆಗೂ ಕೇಳಿರೋಂಥದ್ದು 1 ಮಾರ್ಕ್ದು ಒಂದು ಕ್ವೆಶನು, 3 ಮಾರ್ಕ್ಸ್ದು ಒಂದು ಕ್ವೆಶನು, 5 ಮಾರ್ಕ್ಸ್ದು ಒಂದು ಕ್ವೆಶನು, ಒಟ್ಟಾರೆಯಾಗಿ 9 ಮಾರ್ಕ್ಸ್ ಕ್ವೆಶನ್ಸನ್ನು ನಿಮಗೆ ಈ ಚಾಪ್ಟರ್ಲಿ ಇಲ್ಲಿವರೆಗೂ ಕೇಳ್ತಿದ್ರು. ಇನ್ನು ಮುಂದೆ ಹೇಗೆ ಕೇಳ್ತಾರೆ, 2021ಗೆ ಯಾವ ರೀತಿ ಕೇಳ್ತಾರೆ, ಬ್ಲೂ ಪ್ರಿಂಟನ್ನು ನೀವು ವೆಯ್ಟ್ ಮಾಡಬೇಕಾಗತ್ತೆ. ಸೊ ಇಲ್ಲಿ ನಾವು ಹೀಗೆ ಬರೆದಿರೋಂಥ ನಂಬರ್ಸ್ನ ರೋಸ್ ಅಂತ ಕರಿತೀವಿ. ಇಲ್ಲಿ ಒಂದು ರೋ ಇದೆ, 1, 3 ಈ ಕಡೆ ಇರುವಂಥದ್ದನ್ನು ನಾವು ಕಾಲಮ್ಸ್ ಅಂತ ಕರಿತೀವಿ. ಸೊ 4 ಕಾಲಮ್ಸ್ ಇದೆ. ಆ ಪ್ಯಾಟ್ರನ್ನಲ್ಲಿ ಇದನ್ನು ನೀವು ಅನಲೈಸ್ ಮಾಡ್ತಾ ಹೋದರೆ ರೋಸ್ ಎಷ್ಟಿದೆ ಐಡೆಂಟಿಫೈ ಮಾಡಿ, 2 ರೋಸ್ ಇದೆ. ಕಾಲಮ್ಸನ್ನು ಐಡೆಂಟಿಫೈ ಮಾಡಬೇಕು. ಇವೆಲ್ಲ ಕಾಲಮ್ಸ್ 1, 7 ಈ ರೀತಿ ಇರೋದನ್ನೆಲ್ಲ ಕಾಲಮ್ಸ್ ಅಂತೀವಿ. 5, 8, X9, 0, 1. ಸೊ ಕಾಲಮ್ಸ್ ಎಷ್ಟಿದೆ, 4 ಕಾಲಮ್ಸ್ ಇದೆ. ಸೊ 2 × 4, 2 rows 4 columns, 1 row 4 columns. ಸೊ ಆ ರೀತಿ number of rows, number of columns, m rows n columns. ವಿ ರೀಡ್ ಇಟ್ ಆ್ಯಸ್ m/n ಅಂತ ನಾವು ಓದಬೇಕಾಗತ್ತೆ, ಅಥವಾ m × n ಅಂತಲೂ ಭಾಳ ಜನ ಓದ್ತಾರೆ. ಸೊ ಇದನ್ನೇನಂತಾರೆ, ವಿ ಕಾಲ್ ದಟ್ ಆ್ಯಸ್ ಆರ್ಡರ್ ಆಫ್ ಮ್ಯಾಟ್ರಿಕ್ಸ್. What do you mean by order of matrix? Number of rows that is m, and number of columns is nothing but n. So that is what we call it as order of matrix. So matrix definition ಗೊತ್ತಾಯಿತು. ಆರ್ಡರ್ ಆಫ್ ಮ್ಯಾಟ್ರಿಕ್ಸ್, ಜನರಲ್ ರೆಪ್ರೆಸೆಂಟೇಷನ್. ಮ್ಯಾಟ್ರಿಕ್ಸ್ನ ಯಾವ ರೀತಿ ನಾವು ಜನರಲ್ ಆಗಿ ರೆಪ್ರೆಸೆಂಟ್ ಮಾಡ್ತೀವಿ. A is equal to Aij, m × n, ith ರೋ j ಕಾಲಮ್ ಅಂತ ಜನರಲ್ ಆಗಿ ಇದ್ರ ಎಲಿಮೆಂಟ್ಸ್ನ ನೀವು ಬರೀಬೇಕಾದ್ರೆ ಒಳಗಡೆ ಇರೋದನ್ನ ನಾವು ಎಲಿಮೆಂಟ್ಸ್ ಅಂತೀವಿ. 1, 3, 5, 9 ಎಲ್ಲ ಎಲಿಮೆಂಟ್ಸ್ ಅಂತೀವಿ. ಸೊ ಎಲಿಮೆಂಟ್ಸ್ನ ಬರೀಬೇಕಾದ್ರೆ ಫಸ್ಟ್ ರೋ ಫಸ್ಟ್ ಎಲಿಮೆಂಟ್, A11 ಫಸ್ಟ್ ರೋ ಫಸ್ಟ್ ಎಲಿಮೆಂಟ್,
ಫಸ್ಟ್ ರೋ ಸೆಕೆಂಡ್ ಎಲಿಮೆಂಟ್, ಫಸ್ಟ್ ರೋ ಥರ್ಡ್ ಎಲಿಮೆಂಟ್, ಆ ರೀತಿ ಹೋದಾಗ ಫಸ್ಟ್ ರೋ nth ಎಲಿಮೆಂಟ್. ನೆಕ್ಸ್ಟ್ A21 ಅಂದರೆ ಸೆಕೆಂಡ್ ರೋ ಫಸ್ಟ್ ಎಲಿಮೆಂಟ್ ಅಂತ, A22 ಅಂದರೆ ಸೆಕೆಂಡ್ ರೋ ಸೆಕೆಂಡ್ ಎಲಿಮೆಂಟ್ ಅಂತ, A23 ಅಂತ ಬರೆದ್ರೆ ಸೆಕೆಂಡ್ ರೋ ಥರ್ಡ್ ಎಲಿಮೆಂಟ್. ಅದೇ ಥರ ಮುಂದುವರೆದಾಗ ಲಾಸ್ಟಲ್ಲಿ ಉಳ್ಕೊಳ್ಳೋದೇನು, ಸೆಕೆಂಡ್ ರೋನಲ್ಲೇ nth ಎಲಿಮೆಂಟ್ ಬರೆದೆ, ಸೆಕೆಂಡ್ ರೋ ಇದು. ನೆಕ್ಸ್ಟು ಥರ್ಡ್ ರೋ ಫಸ್ಟ್ ಎಲಿಮೆಂಟ್ ಬರುತ್ತೀನಿ, ಥರ್ಡ್ ರೋ ಥರ್ಡ್ ಸೆಕೆಂಡ್ ಎಲಿಮೆಂಟ್, ಥರ್ಡ್ ರೋ ಥರ್ಡ್ ಎಲಿಮೆಂಟ್, ಅದೇ ಥರ ಹೋದಾಗ ಥರ್ಡ್ ರೋ nth ಎಲಿಮೆಂಟ್. ಸೊ ಹಾಗೆ ನಾನು ಮುಂದುವರಿಸಿ ಹೋದಾಗ mth ರೋನಲ್ಲಿ ಫಸ್ಟ್ ಎಲಿಮೆಂಟ್ AM1, mth ರೋನಲ್ಲಿ ಸೆಕೆಂಡ್ ಎಲಿಮೆಂಟ್, mth ರೋನಲ್ಲಿ ಥರ್ಡ್ ಎಲಿಮೆಂಟ್, ಸೊ ಆನ್. mth ರೋನಲ್ಲಿ n ಎಲಿಮೆಂಟ್ಸ್, mn. ಸೊ m ನಂಬರ್ ಆಫ್ ರೋಸ್, n ಕಾಲಮ್ಸ್, ದಿಸ್ ಇಸ್ ವಾಟ್ ವಿ ಕಾಲ್ ಇಟ್ ಆಸ್ ಆರ್ಡರ್. ಇದನ್ನು ಆರ್ಡರ್ ಅಂತ ಕರಿತೀವಿ. ಇದು ಮ್ಯಾಟ್ರಿಕ್ಸ್ ಜನರಲ್ ಫಾರ್ಮ್ ಅಂತ ಏನು ಕರಿತೀವಿ, ಜನರಲ್ ಫಾರ್ಮ್ ಇದು. ಇದು ಗೊತ್ತಿರಬೇಕು ನಿಮಗೆ ಏನು ಹೇಗೆ ಯಾಕಂದರೆ ಕನ್ಸ್ಟ್ರಕ್ಷನ್ ಮೇಲೆ ಒಂದು ಮಾರ್ಕ್ಸ್ ಕ್ವೆಶನ್ನ ಕೇಳಿದ್ದಾರೆ. ಸೊ ಒಂದು ಕ್ವೆಶನ್ ನಾವು ಡಿಸ್ಕಸ್ ಮಾಡೋಣ. ಕನ್ಸ್ಟ್ರಕ್ಟ್ 2x2 ಮ್ಯಾಟ್ರಿಕ್ಸ್ whose elements aij is equal to 2 times I minus j ಅಂತ ಕೊಟ್ಟಿದ್ದಾರೆ ಅಂತ ಇಟ್ಕೊಳ್ಳೋಣ. ನಾನು ಕನ್ಸ್ಟ್ರಕ್ಟ್ ಮಾಡಬೇಕು. ಏನು 2x2 ಮ್ಯಾಟ್ರಿಕ್ಸ್, 2 ರೋಸ್ 2 ಕಾಲಮ್ಸ್ ಅಂತ. A11, A12, A21, A22. ಸೊ A11 ಅಂದರೆ ಐ ಜಾಗದಲ್ಲಿ 1, ಐತ್ ರೋ jth ಕಾಲಮ್ ಅಂತ. 2 times 1, 2 minus 1, that is nothing but 1. A12 ಅಂದರೆ 2 times 1 minus 2, that is nothing but 0. A21 ಅಂದರೆ 2 times 2 minus 1, 3. 2 2 is 4, 2 times 2 is 4, minus 1 is 3 ಆಗುತ್ತೆ. A22 ಅಂದರೆ ಸೆಕೆಂಡ್ ರೋ ಸೆಕೆಂಡ್ ಎಲಿಮೆಂಟ್ ಅಂತ, ಐ ಜಾಗದಲ್ಲಿ 2 ಹಾಕಬೇಕು, ಜೆ ಜಾಗದಲ್ಲಿ 2. 2 2 is 4, 4 minus 2 is 2. ಸೊ ದ ಮ್ಯಾಟ್ರಿಕ್ಸ್ A is equal to, ಕನ್ಸ್ಟ್ರಕ್ಟ್ ಮಾಡಿದ್ದೀವಿ ನಾವು 1 0 3 2. ಸೊ ನಿಮಗೆ ಕನ್ಸ್ಟ್ರಕ್ಟ್ ಮಾಡೋದು ಗೊತ್ತಾಯಿತು ಅನಿಸುತ್ತೆ. ಕನ್ಸ್ಟ್ರಕ್ಷನ್ ಮೇಲೆ ಒಂದು ಕ್ವೆಶನನ್ನು ಕೇಳ್ತಾರೆ. ಸೊ ನೀವು ಐ ಜೆ ಬರೆಯೋದು, ಮ್ಯಾಟ್ರಿಕ್ಸ್ ಚಾಪ್ಟರ್ ತುಂಬ ಈಸಿ ಚಾಪ್ಟ್ರು. ಮ್ಯಾಟ್ರಿಕ್ಸ್ ಗೊತ್ತಿರೋದ್ರಿಂದ ನಿಮಗೆ ಡಿಟರ್ಮಿನೆಂಟ್ಸ್ ಕೂಡ ಚಾಪ್ಟರ್ ಕೂಡ ಸ್ಕೋರ್ ಮಾಡ್ಕೊಳ್ಳೋದು. ಸೊ ಬೋನಸ್ ಇದ್ದಂಗೆ ಮ್ಯಾಟ್ರಿಕ್ಸ್ ಓದ್ಕೊಂಡ್ರೆ ಡಿಟರ್ಮಿನೆಂಟ್ಸ್ ಕೂಡ ನಿಮಗೆ ಈಸಿ ಆಗುತ್ತೆ. ಸೊ ಕನ್ಸ್ಟ್ರಕ್ಷನ್ ಮಾಡೋದು ನಿಮ್ಗೆ ಅರ್ಥ ಆಗಿದೆ ಅಂತ ತಿಳ್ಕೊಳ್ತೀನಿ. ಸೊ ಮ್ಯಾಟ್ರಿಕ್ಸ್ನ ನಾವು ಕನ್ಸ್ಟ್ರಕ್ಟ್ ಮಾಡಿದ್ದೀವಿ. ಎಲಿಮೆಂಟ್ ಕೊಟ್ಟಿದ್ರು ಅವರು, AIJ ಅಂದರೆ ಏನಂತ ಎಲಿಮೆಂಟ್ ಕೊಟ್ಟಿದ್ರು, ನಾವು ಕನ್ಸ್ಟ್ರಕ್ಟ್ ಮಾಡಿದ್ದೀವಿ. ಫೈನ್. ಇದು 2x2, 2 ರೋಸ್ 2 ಕಾಲಮ್ಸ್ ಇದೆ. ನೆಕ್ಸ್ಟ್ ಇನ್ನೊಂದು ಟೈಪ್ಸ್ ಮೇಲೆ ಕ್ವೆಶನ್ಸ್ ಕೇಳ್ತಾರೆ. ಟೈಪ್ಸ್. ಸೊ ಟೈಪ್ಸ್ ಮೇಲೆ ಕೇಳಿದಾಗ ಯಾವ್ಯಾವ ಟೈಪ್ಸು ನಿಮಗೆ ಗೊತ್ತಿರಬೇಕು. ಮೊದಲನೇದಾಗಿ ರೋ ಮ್ಯಾಟ್ರಿಕ್ಸ್. ವಾಟ್ ಯು ಮೀನ್ ಬೈ ರೋ ಮ್ಯಾಟ್ರಿಕ್ಸ್? ಎ ಮ್ಯಾಟ್ರಿಕ್ಸ್ ವಿತ್ ಓನ್ಲಿ ಒನ್ ರೋ. ಎ ಮ್ಯಾಟ್ರಿಕ್ಸ್ ವಿತ್ ಓನ್ಲಿ ಒನ್ ರೋ ಬರೆದ್ಬಿಡ್ತೀನಿ. 1 3 5 9. 1 ರೋ ಇದೆ, 4 ಕಾಲಮ್ಸ್ ಇದೆ. 1 ರೋ 1 ಮಾರ್ಕ್ಸ್ ಒಂದು ಕ್ವಶನು, 3 ಮಾರ್ಕ್ಸ್ ಒಂದು ಕ್ವಶನು, 5 ಮಾರ್ಕ್ಸ್ ಒಂದು ಕ್ವಶನು, ಮತ್ತು ಟೋಟಲ್ ಮಾರ್ಕ್ಸ್ 9 ಬರುತ್ತೆ ಅಂತ ನಾನು ಮ್ಯಾಟ್ರಿಕ್ಸ್ ಡಿಸ್ಟ್ರಿಬ್ಯೂಷನ್ ಅಂತ ಬರೆದಾಗ 1 ರೋ 4 ಕಾಲಮ್ಸ್. ಸೊ 1 ರೋ ಇದ್ದರೆ ಅದು ರೋ ಮ್ಯಾಟ್ರಿಕ್ಸ್. ಕಾಲಮ್ ಮ್ಯಾಟ್ರಿಕ್ಸ್. ವಾಟ್ ಯು ಮೀನ್ ಬೈ ಕಾಲಮ್ ಮ್ಯಾಟ್ರಿಕ್ಸ್? ಕಾಲಮ್ ಮ್ಯಾಟ್ರಿಕ್ಸ್, ಎ ಮ್ಯಾಟ್ರಿಕ್ಸ್ ವಿತ್ ಎ ಸಿಂಗಲ್ ಕಾಲಮ್. ಒಂದೇ ಕಾಲಮ್ ಇರಬೇಕು. ಒಂದೇ ಕಾಲಮ್ ಇದೆ ನೋಡಿ. ರೋಸ್ ಎಷ್ಟಿದೆ? ರೋಸು 4 ರೋಸ್ ಇದೆ. ಕೌಂಟ್ ಮಾಡಿ. 1 2 3 4. 4 ರೋಸು 1 ಕಾಲಮ್. ಸೊ ಎ ಮ್ಯಾಟ್ರಿಕ್ಸ್ ವಿತ್ ಎ 1 ಕಾಲಮ್ is called as column matrix. Square matrix.
ವಾಟ್ ಯು ಮೀನ್ ಬೈ ಸ್ಕ್ವೇರ್ ಮ್ಯಾಟ್ರಿಕ್ಸ್? ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂದರೆ ಏನಂತ ಗೊತ್ತಿರಬೇಕು. ಇಫ್ ಎ ಮ್ಯಾಟ್ರಿಕ್ಸ್ is said to be a square matrix if number of rows is equal to number of columns. Number of rows is equal to number of ಕಾಲಮ್ಸ್. ನಂಬರ್ ಆಫ್ ಕಾಲಮ್ಸ್. ಈ ಡೆಫಿನಿಷನ್ಸ್ನೆಲ್ಲ ನೀವು ಬರೆದಿಟ್ಕೊಳ್ಳಿ, ನೋಟ್ಬುಕ್ಕಲ್ಲಿ ನೋಡಿ ಒಂದು ಕಡೆ ಬರೆದು ಕ್ಲೀನಾಗಿ ಇಟ್ಕೊಂಡ್ಬಿಡಿ. 1 ಮಾರ್ಕ್ಸ್ ಫಿಕ್ಸ್ಡ್ ಆಯಿತು ಅಂತಾನೆ. ಸೊ ಇಲ್ಲಿ ನಾನು ಬರೆದಿರೋದನ್ನೇ ನೀವು ಇದನ್ನು ನೋಡೇ ಬರ್ಕೊಳ್ಳೋದಕ್ಕೆ ಹೋಗ್ಬೇಡಿ, ಈ ಡೆಫಿನೇಷನ್ಸ್ನೆಲ್ಲ ನೀವು ನೋಡ್ಕೊಳ್ಬೇಕಾಗತ್ತೆ. ಸೊ ಎಕ್ಸಾಂಪಲ್, ಸೊ 3 rows 3 columns, 2 rows 2 columns, ಇದೆಲ್ಲ ಸ್ಕ್ವೇರ್ ಮ್ಯಾಟ್ರಿಕ್ಸ್. ನಂಬರ್ ಆಫ್ ರೋಸ್ ಈಸ್ ಈಕ್ವಲ್ ಟು ನಂಬರ್ ಆಫ್ ಕಾಲಮ್ಸ್. ಸೊ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ 2 ಅಂತ ಕರಿತೀವಿ ಇದನ್ನು. ದಿಸ್ ಇಸ್ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ 3 ಅಂತ ಕರಿತೀವಿ. ಆರ್ಡರ್ 3, ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ 3 ಅಂತಂದರೆ ಆಯಿತು, ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಯಿತು. ನೆಕ್ಸ್ಟು ಡಯಾಗನಲ್ ಮ್ಯಾಟ್ರಿಕ್ಸ್. ವಾಟ್ ಡು ಯು ಮೀನ್ ಬೈ ಡಯಾಗನಲ್ ಮ್ಯಾಟ್ರಿಕ್ಸ್? ಎ ಮ್ಯಾಟ್ರಿಕ್ಸ್ is said to be a square matrix is said to be a diagonal matrix if all the elements are 0. All the elements are 0, ಎಲ್ಲ ಎಲಿಮೆಂಟ್ಸು 0 ಎಕ್ಸೆಪ್ಟ್ ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ಸ್. ಈ 1 2 3 ಏನಿದೆಯಲ್ಲ ಇದನ್ನು ನಾವು ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ಸ್ ಅಂತೀವಿ. ಎಕ್ಸೆಪ್ಟ್ ಪ್ರಿನ್ಸಿಪಲ್ ಡಯಾಗ್ನಲ್, ಆಲ್ ದ ಎಲಿಮೆಂಟ್ಸ್ ಆರ್ 0. ಆಲ್ ಎಲಿಮೆಂಟ್ಸ್ ಆರ್ 0 ಎಕ್ಸೆಪ್ಟ್ ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ಸ್ ವಿ ಕಾಲ್ಡ್ ಆಸ್ a square matrix is said to be a diagonal matrix if all elements are 0 ಎಕ್ಸೆಪ್ಟ್ ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ಸ್. ಅಷ್ಟು ಬರೆದ್ರೆ ಸಾಕು ನಿಮಗೆ 1 ಮಾರ್ಕ್ಸು. ದಿಸ್ ಇಸ್ ಡಯಾಗ್ನಲ್ ಮ್ಯಾಟ್ರಿಕ್ಸ್ ಡೆಫಿನಿಷನು. ಸೊ ಕಾಲಮ್ ಮ್ಯಾಟ್ರಿಕ್ಸ್ ಆಯಿತು, ಸ್ಕ್ವೇರ್ ಮ್ಯಾಟ್ರಿಕ್ಸ್ ಡೆಫಿನಿಷನ್ ಆಯಿತು, ಡಯಾಗ್ನಲ್ ಮ್ಯಾಟ್ರಿಕ್ಸ್ ಆಯಿತು. ನೆಕ್ಸ್ಟು ಸ್ಕೇಲಾರ್. ಫಿಫ್ತ್ ಸ್ಕೇಲಾರ್ ಅಂದ್ರೇನು? ಎ ಡಯಾಗ್ನಲ್ ಮ್ಯಾಟ್ರಿಕ್ಸ್. ಫಸ್ಟ್, ಎ ಡಯಾಗ್ನಲ್ ಮ್ಯಾಟ್ರಿಕ್ಸ್ is said to be scalar if its principal diagonal elements are same. Principal diagonal elements are ಸೇಮ್ ಆಗಿರಬೇಕು. ಅಂದರೆ ಇಲ್ಲಿ 1 2 3 ಬರೋದ್ರ ಬದಲು ನಾನು ಸೇಮ್ ಬರೀಬೇಕು ಅಷ್ಟೇ. 5 0 0 5 ಸೇಮ್ ಆಗಿರೋ ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ ಸೇಮ್ ಆಗಿರಬೇಕು. ಬೇಸಿಕಲಿ ಇಟ್ಸ್ ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್. ಸ್ಕೇಲಾರ್ ಮ್ಯಾಟ್ರಿಕ್ಸ್ ಇಸ್ ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆ್ಯಂಡ್ ಬೇಸಿಕಲಿ ಇಟ್ ಈಸ್ ಎ ಡಯಾಗ್ನಲ್ ಮ್ಯಾಟ್ರಿಕ್ಸ್. ವೆರಿ ಇಂಪಾರ್ಟೆಂಟ್ ಈಸ್ ಡಯಾಗ್ನಲ್ ಮ್ಯಾಟ್ರಿಕ್ಸ್. ಎ ಡಯಾಗ್ನಲ್ ಮ್ಯಾಟ್ರಿಕ್ಸ್ ಅನ್ನೋದು ಇಂಪಾರ್ಟೆಂಟ್ ವರ್ಡಲ್ಲಿ, ಅದು ಬರ್ದಿಲ್ಲ ಅಂದರೆ ಕಷ್ಟ ಆಗುತ್ತೆ. 6th one ಸ್ಕೇಲಾರ್ ಆಯಿತು, ಡಯಾಗ್ನಲ್ ಆಯಿತು. ನೆಕ್ಸ್ಟ್ ಕಮ್ಸ್ ಐಡೆಂಟಿಟಿ ಮ್ಯಾಟ್ರಿಕ್ಸ್. ವಾಟ್ ಡು ಯು ಮೀನ್ ಬೈ ಐಡೆಂಟಿಟಿ ಮ್ಯಾಟ್ರಿಕ್ಸ್? Basically it is a scalar matrix where principal diagonal element is equal to 1 ಆಗಿರಬೇಕು. Principal diagonal element is equal to 1, then we call that as a identity matrix. So scalar matrix, identity matrix ಮುಗಿತು. Identity matrix is nothing but a scalar matrix if principal diagonal element is equal to 1. Next ಸ್ಕೇಲಾರ್ ಆಯಿತು, ಐಡೆಂಟಿಟಿ ಆಯಿತು. ನಲ್ ಮ್ಯಾಟ್ರಿಕ್ಸ್, ನಲ್ ಅಥವಾ ಝೀರೋ ಮ್ಯಾಟ್ರಿಕ್ಸ್. ಇಫ್ ಆಲ್ ಎಲಿಮೆಂಟ್ಸ್ ಆರ್ ಝೀರೋ, ಇಫ್ ಎವ್ರಿ ಎಲಿಮೆಂಟ್ ಆಫ್ ಎ ಮ್ಯಾಟ್ರಿಕ್ಸ್ ಇಸ್ ಝೀರೋ ದೆನ್ ವಿ ಕಾಲ್ ಇಟ್ ಎಸ್ ಎ ನಲ್ ಮ್ಯಾಟ್ರಿಕ್ಸ್ ಡಿನೋಟೆಡ್ ಬೈ ಓ ಅಂತ ಹೇಳ್ತೀವಿ. ಎಲ್ಲ ಎಲಿಮೆಂಟು ಝೀರೋ ಆಗಿರಬೇಕು, ನಲ್ ಮ್ಯಾಟ್ರಿಕ್ಸ್. ಅಪಾರ್ಟ್ ಫ್ರಮ್ ದ್ಯಾಟ್ ನೀವು ಇನ್ನೇನು ತಿಳ್ಕೊಳ್ಬೇಕು? ಟ್ರಾನ್ಸ್ಪೋಸ್ ಮ್ಯಾಟ್ರಿಕ್ಸ್. ವಾಟ್ ಡು ಯು ಮೀನ್ ಬೈ ಟ್ರಾನ್ಸ್ಪೋಸ್ ಮ್ಯಾಟ್ರಿಕ್ಸ್? ಎ ಮ್ಯಾಟ್ರಿಕ್ಸ್ obtained by interchanging the rows and columns of the given matrix A is called transpose matrix. It is denoted by A dash. ಅಂದರೆ A is equal to Aij ಅಂತ ಕೊಟ್ಟಿದ್ರೆ M cross N, then A transpose is equal to Aj. ಇಂಟರ್ಚೇಂಜ್ ಮಾಡ್ಬೋದು n rows m columns. ಸೊ ನಿಮಗೆ ಟ್ರಾನ್ಸ್ಪೋಸ್ ಮ್ಯಾಟ್ರಿಕ್ಸ್ ಇಸ್ ನಥಿಂಗ್ ಬಟ್ Aij ಅಂತ ಅವರು ಕೊಟ್ಟಿದ್ದಾರೆ. ಅಂದರೆ ಅದನ್ನು ಇಂಟರ್ಚೇಂಜ್ ಮಾಡಿ ರೋಸು ಮತ್ತು ಕಾಲಮ್ಸ್ ಇಂಟರ್ಚೇಂಜ್ ಮಾಡಿದ್ರೆ ಅದು Aj ಆಗುತ್ತೆ. n rows
ಎಮ್ ಕಾಲಮ್ಸ್ ಉಲ್ಟಾ ಆಗುತ್ತೆ, ಎಮ್ ರೋಸ್ ಎನ್ ಕಾಲಮ್ಸ್ ಇದೆ. ಉದಾಹರಣೆಗೆ ಇಲ್ಲಿ ನೋಡ್ತೀನಿ, ರೋ ಮ್ಯಾಟ್ರಿಕ್ಸ್ ನೋಡಿ, ರೋ ಮ್ಯಾಟ್ರಿಕ್ಸ್ 1 3 5 9 ಕೊಟ್ಟರು. ನಾನು ಇಲ್ಲಿ ಅದನ್ನೇ ನಾನು ಏನು ಮಾಡಿದ್ದೀನಿ, ಕಾಲಮ್ ಮಾಡಿದೆ, 1 3 5 9 ಮಾಡಿದೆ. ಸೊ ಇದು ಯು ಕ್ಯಾನ್ ಕ್ಲಿಯರ್ಲಿ ಸೇ ದಟ್ ದಿಸ್ ಟು ಆರ್ ಟ್ರಾನ್ಸ್ಪೋಸ್, ಒನ್ ಈಸ್ ಟ್ರಾನ್ಸ್ಪೋಸ್ ಆಫ್ ಅನದರ್ ಅಂತ ಹೇಳ್ಬೋದು. ಇಲ್ಲಿ ಟ್ರಾನ್ಸ್ಪೋಸ್ ಮಾಡಿದ್ದಾರೆ ನೋಡಿ, ನೀವು ಅಬ್ಸರ್ವ್ ಮಾಡ್ಬೋದು. ಸುಮ್ಮನೆ ಉದಾಹರಣೆಗೆ ಹೇಳಿದ್ದು ನಾನು. ಸೊ ಆ ರೀತಿ ಟ್ರಾನ್ಸ್ಪೋಸ್ ಮ್ಯಾಟ್ರಿಕ್ಸ್. ಅಪಾರ್ಟ್ ಫ್ರಮ್ ದ್ಯಾಟ್, ನೀವು ಸಿಮಿಟ್ರಿಕ್ ಮ್ಯಾಟ್ರಿಕ್ಸ್ ಅಂದರೆ ಏನು ಅಂತ ತಿಳ್ಕೊಳ್ಬೇಕು. ವಾಟ್ ಯು ಮೀನ್ ಬೈ ಸಿಮಿಟ್ರಿಕ್ ಮ್ಯಾಟ್ರಿಕ್ಸ್? Symmetric matrix. If a transpose of a matrix is equal to A itself, then we call that symmetric matrix. Symmetric matrix definition ಬರ್ಕೊಳ್ಳಿ. ನೆಕ್ಸ್ಟು ಸ್ಕ್ಯೂ ಸಿಮಿಟ್ರಿಕ್ ಅಂದರೆ ಏನು ಡೆಫಿನೇಷನ್, ಅದನ್ನು ಕೂಡ ನೀವು ಬರಬೇಕಾಗುತ್ತೆ. ಸಿಮಿಟ್ರಿಕ್, ಸ್ಕ್ಯೂ ಸಿಮಿಟ್ರಿಕ್ ನಥಿಂಗ್ ಬಟ್ ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಇಸ್ ಸೆಟ್ ಟು ಬಿ ಎ ಸ್ಕ್ಯೂ ಸಿಮಿಟ್ರಿಕ್ ಮ್ಯಾಟ್ರಿಕ್ಸ್ ಇಫ್ ಇಟ್ಸ್ ಟ್ರಾನ್ಸ್ಪೋಸ್ ಇಸ್ ಈಕ್ವಲ್ ಟು ನೆಗೆಟಿವ್ ಆಫ್ ಎ. ಇಫ್ ಇಟ್ ಟ್ರಾನ್ಸ್ಪೋಸ್ ಮಾಡಿದಾಗ ಇಟ್ ಈಸ್ ಈಕ್ವಲ್ ಟು ನೆಗೆಟಿವ್ ಆಫ್ ಎ. ಸೊ ಇಷ್ಟು ಒಂದು ಹೈಲೈಟ್ಸ್ ನೀವು ತಿಳ್ಕೊಂತೀರಿ. ನಾನು ಯಾಕೆ ಸಣ್ಣದಾಗಿ ಬರೆದಿದ್ದೀನಿ ಅಂತ ದಯವಿಟ್ಟು ಕಂಪ್ಲೇಂಟ್ ಮಾಡಬೇಡಿ. ಈ 10 ಕ್ವೆಶನನ್ನು ಕಾಣಿಸ್ತಾ ಇಲ್ಲ ಅಂತಲೂ 10 ಏನು ಡೆಫಿನೇಷನ್ಸ್ ಇದೆಯೋ, ನೀವು ನಾನು ಓರಲ್ಲಾಗಿ ಡಿಕ್ಟೇಟ್ ಮಾಡ್ತಾ ಎಕ್ಸಾಂಪಲ್ಸ್ ಕೊಡ್ತಾ ಬರೋದನ್ನೋ ಅದನ್ನು ನೀವು ಟೆಕ್ಸ್ಟ್ ಬುಕ್ಕಲ್ಲಿ ನೋಡ್ಕೊಂಡು 10 ಡೆಫಿನೇಷನ್ನ ಬರೆದಿಟ್ಕೊಳ್ಳಿ. ಸೊ ಯಾವುದಾದ್ರೂ ಒಂದು ಡೆಫಿನೇಷನ್ 10 ಮಾರ್ಕ್ಸ್ಗೆ ಕೇಳ್ತಾರೆ. ಫೈನ್. ಫಸ್ಟ್ ಡಿಫೈನ್ ಎ ಸ್ಕೇಲಾರ್. ಇದನ್ನು ನಾನು ಎಲಾಬ್ರೇಟ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಎ ಡಯಾಗ್ನಲ್ ಮ್ಯಾಟ್ರಿಕ್ಸ್, ಎ ಡಯಾಗ್ನಲ್ ಸ್ಕೇಲಾರ್ ಅಂದರೆ ಫಸ್ಟು ಡಯಾಗ್ನಲ್ ಮ್ಯಾಟ್ರಿಕ್ಸ್ ಬರೆದಬೇಕು. ಎ ಡಯಾಗ್ನಲ್ ಮ್ಯಾಟ್ರಿಕ್ಸ್ is said to be scalar matrix, is said to be scalar matrix if all its principal diagonal elements, if all its principal diagonal elements are ಸೇಮ್. ದೊಡ್ಡದಾಗಿ ಬರೆಯೋಕೆ ಹೇಳಿದ್ರಿ, ನಾನು ದೊಡ್ಡದಾಗಿ ಬರಿತಾ ಇದ್ದೀನಿ, ಸೇಮ್. ಉದಾಹರಣೆಗೆ ಎಕ್ಸಾಂಪಲ್ A5 ಎಕ್ಸಾಂಪಲ್ ಕೊಟ್ಬಿಟ್ರೆ ಒಳ್ಳೆಯದು. ಎಕ್ಸಾಂಪಲ್ ಕೊಟ್ಬಿಟ್ರೆ ಒಳ್ಳೆ 1 ಮಾರ್ಕ್ಗೆ ಕ್ಲೀನಾಗಿ ಇಷ್ಟು ಡೆಫಿನೇಷನ್ ಬರೆದು ಎಕ್ಸಾಂಪಲ್ ಕೊಟ್ಬಿಡಿ. ಸೊ ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಈಸ್ ಸ್ಕೇಲಾರ್ ಮ್ಯಾಟ್ರಿಕ್ಸ್ ಅಂದ ತಕ್ಷಣ ವರ್ಡ್ ಶುರು ಮಾಡಬೇಕಾದ್ರೆ ಡಯಾಗ್ನಲ್ ಮ್ಯಾಟ್ರಿಕ್ಸ್ ಅಂತ ಬರೆದ್ಬಿಡಿ. ಅಲ್ಲಿ ನಿಮಗೆ ಆಲ್ಮೋಸ್ಟು ನೀವು ಗೊತ್ತಿದೆ ನಿಮಗೆ ಕಾನ್ಸೆಪ್ಟ್. ಸೆಟ್ ಟು ಬಿ ಸ್ಕೇಲಾರ್, ಪ್ರಿನ್ಸಿಪಲ್ ಡಯಾಗ್ನಲ್ಸ್ ಆರ್ ಸೇಮ್. ಇನ್ನೊಂದು ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ನ ಹೈಲೈಟ್ ಮಾಡಿ ಸೇಮ್ ಆಗಿರಬೇಕು. ಇಷ್ಟು ನೋಡ್ಕೊಳ್ಳಿ. ಫೈನ್. ನೆಕ್ಸ್ಟ್ ಕ್ವೆಶನ್, ಡಯಾಗ್ನಲ್ ಎಲಿಮೆಂಟ್ ಅಂದರೆ ಏನು? ಡಯಾಗ್ನಲ್ ಮ್ಯಾಟ್ರಿಕ್ಸ್, a square matrix is said to be diagonal matrix if all elements are 0, ಎಲ್ಲ 0 ಆಗಿರಬೇಕು. ಆದರೆ ಎಕ್ಸೆಪ್ಟ್ ವೆರಿ ಇಂಪಾರ್ಟೆಂಟ್, ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್, ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸ್ ಅಂದರೆ ಅರ್ಥ. ಉದಾಹರಣೆಗೆ ಎಕ್ಸಾಂಪಲ್ಲು, ಬೇರೆದೆಲ್ಲ 0 ಆಗಿರಬೇಕು, ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ ಅಂದರೆ ನಿಮ್ಗೆ ಗೊತ್ತು, ನಾವು ಈ 1 2 3 ಏನು ಬರೆದಿದ್ದೀನಲ್ಲ ಇದನ್ನು ನಾವು ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ ಅನ್ನೋದು. ಇದು 0 ಆಗಿರಬಾರ್ದು ಅಷ್ಟೇ, ಅದು ಬಿಟ್ಟು ಇನ್ನೆಲ್ಲನೂ 0 ಆಗಿರಬೇಕು. ಸೊ ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಇಸ್ ಸೆಟ್ ಟು ಬಿ ಡಯಾಗ್ನಲ್ ಮ್ಯಾಟ್ರಿಕ್ಸ್ ಇಫ್ ಆಲ್ ಎಲಿಮೆಂಟ್ಸ್ ಆರ್ 0. ಆಲ್ ಎಲಿಮೆಂಟ್ಸ್ ಆರ್ 0 ಅಂತ ಬರೆದ್ಬಿಡಿ. ಆಲ್ ಎಲಿಮೆಂಟ್ಸ್ ಆರ್ 0 ಎಕ್ಸೆಪ್ಟ್ ಇದು ಎಕ್ಸೆಪ್ಷನ್ನು, ಅಷ್ಟು ಹೇಳಿದ್ರೆ ಸಾಕು. ಎಕ್ಸಾಂಪಲ್ ಡಿಫೈನ್ ಡಯಾಗ್ನಲ್ ಮ್ಯಾಟ್ರಿಕ್ಸ್ ಅರ್ಥ ಆಗಿದೆ ಅಂದ್ಕೊಳ್ತೀನಿ, ದೊಡ್ಡದಾಗೂ ಬರೆದಿದ್ದೀನಿ ನೋಡಿ. ಐಡೆಂಟಿಟಿ ಮ್ಯಾಟ್ರಿಕ್ಸ್, ನೀವು ಐಡೆಂಟಿಟಿ ಅನ್ನೋದು ಶುರು ಮಾಡೋದು ಹೇಗೆ ಮಾಡಬೇಕು? ಡಿಫೈನ್ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಂದರೆ ಎ ಸ್ಕೇಲಾರ್ ಮ್ಯಾಟ್ರಿಕ್ಸ್, ಸ್ಕೇಲಾರ್ ಅಂದ್ಬಿಡಿ, ಸಿಂಪಲ್
ಸ್ಕೇಲಾರ್ ಮ್ಯಾಟ್ರಿಕ್ಸ್ ಐಡೆಂಟಿಟಿ ಅಂದರೆ ಸ್ಕೇಲಾರ್ ಮ್ಯಾಟ್ರಿಕ್ಸ್ is said to be identity matrix if all its principal diagonal elements are equal to 1. ಅಂದರೆ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಇಸ್ ನಥಿಂಗ್ ಬಟ್ ಎ ಸ್ಕೇಲಾರ್ ಮ್ಯಾಟ್ರಿಕ್ಸ್. ಸಿಂಪಲ್. ಐಡೆಂಟಿಟಿ ಮ್ಯಾಟ್ರಿಕ್ಸ್ ಇಸ್ ನಥಿಂಗ್ ಬಟ್ ಎ ಸ್ಕೇಲಾರ್ ಮ್ಯಾಟ್ರಿಕ್ಸ್ ಇಸ್ ಸೆಟ್ ಟು ಬಿ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಇಫ್ ಆಲ್ ಇಟ್ಸ್ ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ ಏನಾಗಿರಬೇಕು 1 ಆಗಿರಬೇಕು. ನಿಮಗೆ ಸ್ಕೇಲಾರ್ ಅಂದರೆ ಗೊತ್ತಿದೆ. ನಾವೇನು ಮಾಡ್ತೀವಿ 5 5 ಸೇಮ್ ಬರಿತಾ ಇದ್ವಿ, ಪ್ರಿನ್ಸಿಪಲ್ ಡಯಾಗ್ನಲ್ ಸೇಮ್ ಬರಿತಾ ಇದ್ವಿ. ಆದರೆ ಇಲ್ಲಿ ಸೇಮ್ ಬರೆಯೋ ಬದಲು 1 ಬರಿಬೇಕಷ್ಟೇ. ಎಕ್ಸಾಂಪಲ್ಸ್ ಆರ್ ಡಿನೋಟೆಡ್ ಬೈ ಐ ಅಂತ ಡಿನೋಟ್ ಮಾಡಿದೆ, ನಾಟ್ ಎ. ಇವೆಲ್ಲನೂ ಎಕ್ಸಾಂಪಲ್ಸು. ನೀವು ಯಾವ್ದು ಬೇಕಾದರೂ ಎಕ್ಸಾಂಪಲ್ ಒಂದು ಕೊಟ್ಟರೆ ಸಾಕು, ಎಕ್ಸಾಂಪಲ್ ಒಂದು ಬರೆದ್ರೆ ಸಾಕು. ನೋಡಿ ನಿಮ್ಗೆ ಅರ್ಥ ಆಗ್ತಾ ಇದೆ ಅನಿಸುತ್ತೆ. ಇದು 2x2, ಇದು 1x1, ಇದು ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ 3. ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅನ್ನೋ ವರ್ಡು ಏನು ಉಪಯೋಗಿಸಲ್ಲ. ವೆರಿ ಇಂಪಾರ್ಟೆಂಟ್ ಇಸ್ ಸ್ಕೇಲಾರ್ ಮ್ಯಾಟ್ರಿಕ್ಸ್ ಅಂತ ತಿಳ್ಕೊಳ್ಳಿ. ನೆಕ್ಸ್ಟ್ ಕ್ವೆಶನ್, ಸ್ಕೇಲಾರ್ ಮ್ಯಾಟ್ರಿಕ್ಸ್. ಇದು ಕಾನ್ಸೆಪ್ಟ್ ಕ್ವೆಶನ್. ಕೊಟ್ಟಿರೋಂಥ ಕ್ವೆಶನ್ನು ಸ್ಕೇಲಾರ್ ಆಗಿದೆ. ಫೈಂಡ್ ಎಕ್ಸ್ ಆ್ಯಂಡ್ ವೈ. ಯಾವಾಗ ಸ್ಕೇಲಾರ್ ಅಂತೀವ? ಡಯಾಗ್ನಲ್ ಎಲಿಮೆಂಟ್ ಸೇಮ್ ಆಗಿರಬೇಕು. ಸೊ ಇಯರ್ ಸ್ಕೇಲಾರ್ ಎಕ್ಸ್ ಪ್ಲಸ್ 2 ಮಸ್ಟ್ ಬಿ ಈಕ್ವಲ್ ಟು 4. ದಿಸ್ ಇಂಪ್ಲೈಸ್ ದ ವ್ಯಾಲ್ಯೂ ಆಫ್ ಎಕ್ಸ್ ಮಸ್ಟ್ ಬಿ ಈಕ್ವಲ್ ಟು 2. ಕರೆಕ್ಟ್ ಅಲ್ವಾ? ಎಕ್ಸ್ ಪ್ಲಸ್ 2 ಹಾಕಿದ್ರೆ 4 ಆಗುತ್ತೆ, ಅಂದರೆ ಆ ಎಕ್ಸು 2 ಆಗಿರಬೇಕು ಸೊಲ್ಯೂಷನ್. ಅದರ್ ಎಲಿಮೆಂಟ್ಸ್ ಆರ್ 0. ಹಾಗಾದರೆ y - 3 ಏನಾಗಿರಬೇಕು? 0 ಆಗಿರಬೇಕು. ಸೊ ದೇರ್ಫೋರ್ y ಏನಾಗುತ್ತೆ? 3 ಆಗುತ್ತೆ. ಸೊ ಸ್ಕೇಲಾರ್ ಅಂದರೆ ಏನರ್ಥ? ಸ್ಕೇಲಾರ್ ಅಂದರೆ ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ಸ್ ಆರ್ ಸೇಮ್. ಸೊ ದಿಸ್ ಎಲಿಮೆಂಟ್ಸ್ ಆರ್ ಸೇಮ್, ಅದರ್ ಎಲಿಮೆಂಟ್ಸ್ ಆರ್ 0. ಸೊ ವ್ಯಾಲ್ಯೂ ಆಫ್ ಎಕ್ಸ್ ಇಸ್ 2, ವ್ಯಾಲ್ಯೂ ಆಫ್ ವೈ ಇಸ್ 3. ಇದು ಅಪ್ಲಿಕೇಶನ್ ಕ್ವೆಶನ್ನು. ನೆಕ್ಸ್ಟ್ ಕನ್ಸ್ಟ್ರಕ್ಷನ್. ನಿಮ್ಗೆ ಹೇಳಿದೆ ಕನ್ಸ್ಟ್ರಕ್ಷನ್ಸ್. ಇನ್ನೆಲ್ಲ ಕನ್ಸ್ಟ್ರಕ್ಷನ್ಸ್ ರಿಲೇಟೆಡು. 2x2 ಮ್ಯಾಟ್ರಿಕ್ಸ್ ಅಂದರೆ ನಿಮ್ಗೆ ಗೊತ್ತಿದೆ. A11 ಫಸ್ಟ್ ರೋ ಫಸ್ಟ್ ಎಲಿಮೆಂಟ್, ಫಸ್ಟ್ ರೋ ಸೆಕೆಂಡ್ ಎಲಿಮೆಂಟ್, ಸೆಕೆಂಡ್ ರೋ ಫಸ್ಟ್ ಎಲಿಮೆಂಟ್, ಸೆಕೆಂಡ್ ರೋ ಸೆಕೆಂಡ್ ಎಲಿಮೆಂಟ್. ಸೊ ಎಲಿಮೆಂಟ್ಸ್ ಯಾವ ಥರ ಇದೆ? Aij is equal to 1/2 minus 3 times I plus j. ಸೊ ಫಸ್ಟು A11 ಬರಿತೀನಿ. A11 1/2 mod ಇದೆ, ಮಾಡ್ಯುಲಸ್ -3 times 1 plus 1. I ಜಾಗದಲ್ಲಿ 1, j ಜಾಗದಲ್ಲಿ 1. -3 times 1 ಅಂದರೆ -3 + 1 -2, ಮೈನಸ್ ಮಾಡ್ ಇರೋದ್ರಿಂದ +2 ಆಗುತ್ತೆ. 2/2 ದಟ್ ಈಸ್ ನಥಿಂಗ್ ಬಟ್ 1. ನೆಕ್ಸ್ಟು A12 ಹೋಗೋಣ. 1/2 -3 times 2 ಪ್ಲಸ್ -3 times 1 plus 2. -3 + 2 -1 ಆಗುತ್ತೆ, ಮಾಡ್ ಇರೋದ್ರಿಂದ ಪ್ಲಸ್ ಆಗುತ್ತೆ. ಸೊ 1/2. A21 -3 times 2 plus 1 -6 ಆಗುತ್ತೆ. -6 + 1 -5 ಮಾಡು, ಸೊ ಪಾಸಿಟಿವ್ ಆಗುತ್ತೆ. 5/2. A22 1/2 -3 times 2 plus 2 -6 + 2 -4 ಆಗುತ್ತೆ. ಮಾಡ್ ಆಫ್ -4 ಇಸ್ +4. 4/2 ಆದಾಗ ಮತ್ತೆ 1 ಆಗುತ್ತೆ. 4/2 2 ಆಗುತ್ತೆ. ಇನ್ಮೇಲೆ ನ್ಯೂಮಿನೇಟ್ರಲ್ಲಿ 4, ಡಿನಾಮಿನೇಟರ್ 2. ಸೊ ಮ್ಯಾಟ್ರಿಕ್ಸ್ ಕನ್ಸ್ಟ್ರಕ್ಷನ್ ಆಗಿದೆ. ಸ್ವಲ್ಪ ಲೆಂತಿ ಆಯ್ತು ಈ ಕ್ವೆಶನು. ಮ್ಯಾಟ್ರಿಕ್ಸ್ ಕನ್ಸ್ಟ್ರಕ್ಷನ್ 1/2 A12 ಆಯಿತು. A21 5/2, A22 2. ಸೊ ದಿಸ್ ಇಸ್ ಅ ಮ್ಯಾಟ್ರಿಕ್ಸ್ ಕನ್ಸ್ಟ್ರಕ್ಷನ್ ಯಾವ ರೀತಿ ಮಾಡೋದು ಅಂತ ತಿಳ್ಕೊಳ್ಳಿ. 2x2 ಕನ್ಸ್ಟ್ರಕ್ಷನ್ನು ಸ್ವಲ್ಪ ಲೆಂತಿ ಆಯಿತು. ಸೊ ನೆಕ್ಸ್ಟು ಸೆಪ್ಟೆಂಬರ್ 2020ನಲ್ಲೂ ಕೇಳಿರುವಂಥ ಕ್ವೆಶನ್ನು. ತುಂಬ ಈಸಿ ಕ್ವೆಶನ್ ಇದು. ಸೊ ಕನ್ಸ್ಟ್ರಕ್ಷನ್ ಈ ರೀತಿ ಯಾವಾಗಲೂ ತುಂಬ ಈಸಿಯಾಗಿರುತ್ತೆ. A11
A12, A21, A22. ಸೊ A11 ಅಂದರೆ 1/1 ಯಾಕಂದರೆ I/J. ಸೊ 1. A12 ಅಂದರೆ 1/2. A21 ಅಂದರೆ 2/1, ದಟ್ ಈಸ್ ನಥಿಂಗ್ ಬಟ್ 2. A22 ಅಂದರೆ 2/2, ದಟ್ ಈಸ್ ನಥಿಂಗ್ ಬಟ್ 1. ಸೆಪ್ಟೆಂಬರ್ ಕೇಳಿರುವಂಥ ಕ್ವೆಶನ್ ಇದು. ಈಗ ಮ್ಯಾಟ್ರಿಕ್ಸ್ ಫಾರ್ಮ್ಯಾಟಲ್ಲಿ ಬರೀಬೇಕಾಗುತ್ತೆ ನೀವು. ಸೊ 1, ಫಸ್ಟ್ ಎಲಿಮೆಂಟ್ A11 is 1. First row second element is 1/2. Second row first element is 2. Second row only second element ಬಂದ್ಬಿಟ್ಟು 1. ಸೊ ದಿಸ್ ಇಸ್ ದ ಮ್ಯಾಟ್ರಿಕ್ಸ್. ಸೊ ಇದು ಕೂಡ 4 ಸಲ ಕೇಳಿದೆ, 4 ಪೇಪರಲ್ಲಿ ಕೇಳಿರುವಂಥದ್ದು ನೀವು ಗಮನಿಸ್ಬೋದು. ಕನ್ಸ್ಟ್ರಕ್ಷನ್ ಕೇಳ್ತಾರೆ, ಇಲ್ಲ ಡೆಫಿನೇಷನ್, ಅಷ್ಟೇ ಎರಡೇ ಕೇಳೋದು. ಒಂದು ಕನ್ಸ್ಟ್ರಕ್ಷನ್ ಕೇಳಬೇಕು, ಇಲ್ಲ ಡೆಫಿನೇಷನ್ ಕೇಳಬೇಕು. ನೆಕ್ಸ್ಟು ಅದಾದಮೇಲೆ ಥರ್ಡ್ ಟೈಪ್ ಆಫ್ ಕ್ವೆಶನ್ಸ್ ನಿಮ್ಗೆ ಏನಾದರೂ ಕೇಳಿದ್ರೆ, ಎಲಿಮೆಂಟ್ಸ್ ಕೊಟ್ಟಿದ್ದಾರೆ. ಮ್ಯಾಟ್ರಿಕ್ಸಲ್ಲಿ 5 ಎಲಿಮೆಂಟ್ಸ್ ಇದೆ, ಪಾಸಿಬಲ್ ಆರ್ಡರ್ಸ್ ಬರೀರಿ ಅಂತ ಕೇಳಿದ್ದಾರೆ. ಪಾಸಿಬಲ್ ಆರ್ಡರ್ಸ್ ಅಂದರೆ ನೀವು ನೋಡಿ 5 ಕೊಟ್ಟಾಗ ಅದರದ್ದು ಫ್ಯಾಕ್ಟರ್ಸ್ನ ಕಂಡುಹಿಡಿಯಿರಿ. ಫ್ಯಾಕ್ಟರ್ಸ್ ಆರ್ಡರ್ಡ್ ಪೇರ್ಸಲ್ಲಿ ಕಂಡುಹಿಡಿಬೇಕಾಗುತ್ತೆ. ಸೊ 1 × 5, 5 × 1, ದೀಸ್ ಆರ್ ದ ಪಾಸಿಬಿಲಿಟೀಸ್. ಸೊ ಸೊಲ್ಯೂಷನ್, ಪಾಸಿಬಲ್ ಆರ್ಡರ್ಸ್ ಆರ್ ಪಾಸಿಬಲ್ ಆರ್ಡರ್ ಆರ್ 1 × 5 and 5 × 1. ಸೊ ಮಾರ್ಚ್ 2020ನಲ್ಲೂ ಈ ಕ್ವೆಶನ್ನ ಕೇಳಿದರು. ನಿಮ್ದು ಆನ್ಸರ್ 1 × 5, 5 × 1 ಬರೆದ್ರೆ ಸಾಕು, 1 ಮಾರ್ಕ್ ಕ್ವೆಶನ್ ಅಷ್ಟೇ. ಸೊ 5 ಎಲಿಮೆಂಟ್ಸ್ ಇದ್ದರೆ, ಅಕಸ್ಮಾತ್ ಬೈ ಚಾನ್ಸ್ ಇಲ್ಲಿಗೆ ಕ್ವೆಶನ್ ಮುಗೀತು, 8 ಎಲಿಮೆಂಟ್ಸ್ ಇದೆ ಅಂತಂದರೆ, 8 ಎಲಿಮೆಂಟ್ಸ್ ಇದ್ದರೆ ವಾಟ್ ಆರ್ ದ ಪಾಸಿಬಲ್ ಆರ್ಡರ್ಸ್? 1 × 8, 8 × 1, 2 × 4, 4 × 2. ಅಂದರೆ ಫ್ಯಾಕ್ಟರ್ಸ್ ಬರೀಬೇಕು, ಅದನ್ನು ಪೇರಾಗಿ ತೊಗೊಳ್ಬೇಕು. ಫ್ಯಾಕ್ಟರ್ಸ್ ಆಫ್ 8 ಬರೆದು ಪೇರಾಗಿ ತೊಗೊಂಡ್ರೆ ಇಷ್ಟು ಪಾಸಿಬಿಲಿಟೀಸ್ ಆರ್ಡರ್ಸ್, ದಿಸ್ ಆರ್ ದ ಆರ್ಡರ್ಸ್ 8. ಬೇರೆ ಇನ್ನು 15 ಕೊಟ್ಟಾಗ ಅಥವಾ ಏನು ಆ ನಂಬರ್ಸ್ ಏನಿದೆ ಎಕ್ಸಾಂಪಲ್ ಪ್ರಾಬ್ಲಮ್ಸ್, ಎಕ್ಸಸೈಸ್ ಪ್ರಾಬ್ಲಮ್ಸ್ ಕ್ವೆಶನ್ಸ್ನ ನೀವು ಸಾಲ್ವ್ ಮಾಡಿ ತಿಳ್ಕೊಳ್ಬೋದು. ಸೊ ನಿಮಗೆ 3 ಟೈಪ್ಸಲ್ಲಿ ಕೇಳ್ತಾರೆ ಪ್ರಾಬ್ಲಮ್ಸು. ಒಂದು ಡೆಫಿನಿಷನ್ಸು, ಇನ್ನೊಂದು ಕನ್ಸ್ಟ್ರಕ್ಷನ್ಸು, ಥರ್ಡು ಈ ರೀತಿ ಎಲಿಮೆಂಟ್ಸ್ನ ಕೊಟ್ಟು ಕಂಡುಹಿಡಿಯೋದು. ಅಥವಾ ಅದು ಬಿಟ್ಟು ಇನ್ನೇನೆಲ್ಲ ಸಾಧ್ಯತೆ ಕೇಳ್ಬೋದು ಅಂದರೆ, ಫೈಂಡ್ A + B, A - B, ಇದು ಅಸೈನ್ಮೆಂಟಾಗಿ ನೀವು ಮಾಡಬೇಕಾಗುತ್ತೆ. ಅಥವಾ 3A - C, ಅಥವಾ ಪ್ರಾಡಕ್ಟ್ ಕೇಳುವಂಥದ್ದು 1 ಮಾರ್ಕ್ಗೆ ಕೂಡ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಅದು ಫೈಂಡ್ ದ ನಂಬರ್ ಆಫ್ ಆಲ್ ಪಾಸಿಬಲ್ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ 3 × 3 ವಿತ್ ಈಚ್ ಎಂಟ್ರಿ 0 or 1 ಅಂತಂದಾಗ ಆನ್ಸರ್ ಏನು? ಸೊ ಇಟ್ ಈಸ್ 2 to the power 9 ಅಂತ, ಆನ್ಸರ್ ಈಸ್ 512. ಅದು ಹೇಗೆ ನೀವು ತಿಳ್ಕೊಳ್ಬೇಕು. ಇಫ್ ಎ ಮ್ಯಾಟ್ರಿಕ್ಸ್ ಎಸ್ 8 ಎಲಿಮೆಂಟ್ಸ್, ಈಗ ಜಸ್ಟ್ ತಾನೇ ಮಾಡಿದೆ, ಎಷ್ಟು ಆರ್ಡರ್ಸ್ನ ನಾವು ಬರೀಬೋದು ಅಂತ ಈಗ ತಾನೇ ಹೇಳಿದೆ. ಇದು ಅಸೈನ್ಮೆಂಟಾಗಿ ಸಾಲ್ವ್ ಮಾಡಿ. ಸೊ ದೇರ್ ಕಂಪ್ಲೀಟ್ಸ್ ಯುವರ್ 1 ಮಾರ್ಕ್ಸ್ ಕ್ವೆಶನ್ ಡಿಸ್ಕಷನ್. ನಿಮ್ಗೆ ಏನಾದ್ರು ಡೌಟ್ಸ್ ಇದ್ದರೆ ಪ್ಲೀಸ್ ಕಮೆಂಟ್ಸ್ ಮಾಡಿ. And thank you all the students, teachers and friends and parents who watched the videos and give valuable feedback. And sincere thanks to Government PU College Madikeri principal and all staff and Extraction so. ಸೊ ಥ್ಯಾಂಕ್ ಯು ಡಿಯರ್ ಸ್ಟೂಡೆಂಟ್ಸ್. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಏನಾದರೂ ಮಿಸ್ಟೇಕ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ. 1 ಮಾರ್ಕ್ಸ್ ಕ್ವೆಶನ್ ಮ್ಯಾಟ್ರಿಕ್ಸ್ ಚಾಪ್ಟರ್ದು ನಾವು ಡಿಸ್ಕಷನ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀವಿ. ಥ್ಯಾಂಕ್ ಯು ಸೊ ಮಚ್.